ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅಣ್ಣ ಇಲ್ಲಿ ಬಾ ಅಣ್ಣ. ಮದ್ವೆ ಬರಾಕತ್ತೈತಲ್ಲಕ್ಕ ನಮ್ಮ ಹುಡುಗರು ಬಂದು ಓಡೋಡಿ ಬೋರ್ಡ್ ಎಲ್ಲ ಒಳಗಾಯ್ತಾ? ಅಣ್ಣ ಇಲ್ಲಿ ಬಾ ಅಣ್ಣ. ಮದ್ವೆ ಬರಾಕತ್ತೈತಲ್ಲಕ್ಕ ನಮ್ಮ ಹುಡುಗರು ಬಂದು ಓಡೋಡಿ 13ನೇ ವಾರ್ಡ್ ಕಂಪ್ಲೀಟ್ ಕೋಟೆ. ಬಾತ್ ಕರೋಣ ಬಿಟ್ಟು 13ನೇ ವಾರ್ಡ್ ಕಂಪ್ಲೀಟ್ ಕೋಟೆ ನಮ್ಮ ಮನೆ ಇರೋದು ಶರೀಫ್ ಸಾಬ್ ಮನೆ ಅಂತೇಳಿ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಇಂದ ಹೈ ವಾಟೇಜ್ ಬಂದು ಫ್ರಿಡ್ಜ್ ಮನೆಗೆಲ್ಲ ಇರೋ ಸಾಮಾನೆಲ್ಲ ಸುಟ್ಟೋಗಿದೆ. 1.5 ಲಕ್ಷ ಹಾನಿ ಆಗಿದೆ. ಅದಕ್ಕೆ ಕಾರಣ ಬಂದ್ಬಿಟ್ಟು ಕಂಪ್ನಿ KEB ದವರೇ ಅವರಿಗೆ ಸಾಕಷ್ಟು ಸಲ ಲೆಟರ್ ಕೊಟ್ಟರು ಕೂಡ ಅವ್ರು ಏನು ರೆಸ್ಪಾನ್ಸೇ ಮಾಡಿಲ್ಲ. ಲೆಟರ್ ನಮಗೆ ಟ್ರಾನ್ಸ್ಫರ್ ಇಂದ ತುಂಬಾ ತೊಂದರೆ ಆಗ್ತಾ ಇದೆ, ಮಳೆ ಬಂದ್ರೆ ನಮ್ಮ ಇದು ಕಿಡಿಗಳೆಲ್ಲ ಮನೆ ಒಳಗಡೆ ಬರ್ತಾವ ಅಂತೇಳಿ ಹೇಳಿದ್ರೆ ಕೂಡ ಅವರು ರೆಸ್ಪಾನ್ಸೇ ಮಾಡಿಲ್ಲ. AEE ಸರ್ ಬಂದ್ರು, ಅವರು ಬಂದು 20 ಅಡಿ ದೂರ ಐತೆ ಟ್ರಾನ್ಸ್ಫಾರ್ಮರ್ ತೆಗೆಯಕ್ಕೆ ಬರೋಗಿದ್ದಿಲ್ಲ ಅಂತೇಳಿ ಹೇಳಿದ್ರು ಅವರು. ಇವಾಗ ಮತ್ತೆ ಸರ್ ಇವಾಗ ಜಸ್ಟ್ ಬಂದು ಒಂದು 15 ಇದು ಬಿಲ್ ಮಾಡಿದೀವಿ, ನಾವು ಬಿಲ್ ಮಾಡಿ ಎಸ್ಟಿಮೇಟೆಡ್ ಬಿಲ್ ಮಾಡಿದೀವಿ, ನಾವು ಆದಷ್ಟು ಬೇಗ ಇದು ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು. ಒಟ್ಟಾರೆಯಾಗಿ ಇದಕ್ಕೆ KEBನೇ ನಿರ್ಲಕ್ಷ್ಯ. ಈಗ ಏನೇನಾಗಿದೆ? ಎಲ್ಲ ಸಾಮಾನುಗಳು ಎಲ್ಲ ವೈರಿಂಗ್ ಎಲ್ಲ ಸುಟ್ಟೋಗಿ ಫ್ರಿಡ್ಜ್ ಹೋಗಿದೆ, ಫ್ರಿಡ್ಜ್ ಬ್ಲಾಸ್ಟ್ ಆಗಿದೆ, ಟಿವಿ ಹೋಗಿದೆ, ಎಲೆಕ್ಟ್ರಿಕಲ್ ಐಟಮ್ ಕೂಡ ಹೋಗಿದೆ, ಎಲ್ಲ ದಿನನಿತ್ಯ ವಸ್ತುಗಳೆಲ್ಲ ಹೋಗಿದ್ದಾವೆ. ಇಲ್ಲಿ ಯಾರು ಇದ್ದಿಲ್ಲ ಸರ್, ಅವರು ಆಸ್ಪತ್ರೆಗೆ ಹೋಗಿದ್ರು. ಆದ ಕಾರಣ ಯಾರು ಇಲ್ಲದಕ್ಕೆ ಏನು ಅನಾಹುತ ಆಗಿಲ್ಲ, ಅದೊಂದು ಅನಾಹುತ ಆಗಿದೆ ಸರ್. ಎಲೆಕ್ಟ್ರಿಕಲ್ ಐಟಮ್ಸ್ ಈಗ KEB ಅಧಿಕಾರಿಗಳು ಬಂದಿದ್ರಾ? ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಸರ್. ಆದಷ್ಟು ಬೇಗ ನಾವು ಇದು ಪರಿಹಾರ ಕೊಡಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.